ಏ ಹಂಗ ನಾನು ಹೇಳ್ದಂಗೆ ರುಬ್ಬಿದ್ಯಾ ಬಿಡು ಸರ್. ಇಲ್ಲಿ ಕಣ್ಮುಂದೆ ಇರೋದೇ ಗೊತ್ತಾಗ್ತಾ ಇಲ್ಲ, ಇನ್ನೇನು ಅಡಿಗೆ ಮಾಡ್ತೀಯಾ? ಮೇಘನಾಸ್ ಬಿರಿಯಾನಿ ಫೀಲ್ ಬರ್ತಾ ಇದೆ. ಸಕ್ಕದಾಗಿದೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ನನ್ನ ಹಸ್ಬೆಂಡ್ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದೀವಿ. ರೆಸಿಪಿ ನಂದೆ, ಬಟ್ ಹೀ ಈಸ್ ಹೆಲ್ಪಿಂಗ್ ಮೀ. ಸೊ ನೋಡೋಣ ಔಟ್ಕಮ್ ಹೆಂಗ್ ಬರುತ್ತೆ ಅಂತ. ನಮ್ಮ ಫ್ರೆಂಡ್ನ ಕರೆದಿದ್ದೀವಿ, ಲೈಕ್ ರಿವ್ಯೂ ಮಾಡಿ ಹೇಳ್ಬೇಕಾ, ನಾವಿಬ್ಬರೇ ತಿನ್ಬಿಟ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ. ಸೊ ಅವನ್ನ ಕರೆದಿದ್ದೀವಿ. ಇವಾಗ ಆಲ್ರೆಡಿ ಅಲ್ಲಿ ಪ್ರಿಪೇರ್ ಮಾಡಿದ್ದೀವಿ ಎಲ್ಲ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ. ಸೊ ಬನ್ನಿ ತೋರಿಸ್ತೇನೆ ಗೈಸ್. ನಾವು ಒಂದು ಲೋಟ ಅಕ್ಕಿಲಿ ಹಾಫ್ ಬಾಸ್ಮತಿ ರೈಸ್, ಹಾಫ್ ಮಾಮೂಲಿ ರೈಸು, ಮತ್ತು ಪನ್ನೀರ್ ಮತ್ತು ಆನಿಯನ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆನಿಯನ್ಸ್ ಕಟ್ ಆಗಿದೆ, ಇಲ್ಲಿ ಟೊಮೊಟೊ ಪ್ಯೂರೆ ಇದೆ, ಮತ್ತು ಇದೇ ತಲಾಟೆ, ಇಲ್ಲಿ 3 ಮೆಣಸಿನ್ಕಾಯಿ ಕುಯ್ಕೊಂಡಿದ್ವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿನ ನೀರಲ್ಲಿ ಹಾಕಿದ್ದೀವಿ. ಹಾಂ, ಮಾಡಕ್ಕೆ ಬರುತ್ತಾ? ಇವಾಗ ನೋಡ 5 ನಿಮಿಷಕ್ಕೆ ರೆಸಿಪಿ ರೆಡಿ. ಸರಿ ಮಾಡು, ನಾನೇನು ಮಾಡಲ್ಲ. ಸೀಸರ್ ಇಲ್ಲಿ ಕಣ್ಮುಂದೆ ಇರೋದೇ ಗೊತ್ತಾಗ್ತಾ ಇಲ್ಲ, ಇನ್ನೇನು ಅಡಿಗೆ ಮಾಡ್ತೀಯ? ಈ ಕಟ್ ಮಾಡ್ಬಿಡ, ಅದ್ರಲ್ಲಿ ಏನು ನಾನು ಹೇಳತ್ತ ಸುಮ್ಮನೆ ನೀನು ವಿಡಿಯೋ ಶೂಟ್ ಮಾಡೋ, ನೀನೇನು ಮಾಡ್ಬೇಡ. ಗೈಸ್, ಫಸ್ಟ್ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಎಲ್ಲ ಪಲಾವ್ ಸಾಮಾನು, ಎಣ್ಣೆ ಕಾದಿದ್ಯಾ? ಫಸ್ಟ್ ನಾವು ಇವಾಗ ರೈಸ್ ಸಪ್ರೇಟ್ ಮಾಡಿಕೊಂಡು ಗ್ರೇವಿ ಸಪ್ರೇಟ್ ಮಾಡ್ಕೋಬೇಕು. ಇದು ಯಾರಿಗೆ ವಿಡಿಯೋ? ಯಾರಿಗೆ ಅಂದ್ರೆ ಫುಡ್ ಬ್ಲಾಗಿಂಗ, ಸಬ್ಸ್ಕ್ರೈಬರ್ಸ್ಗ, ಟಾರ್ಗೆಟೆಡ್ ಆಡಿಯನ್ಸ್ ಯಾರು? ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಇದೆಲ್ಲ ಹಾಕೊಂಡು ತೋರಿಸು. ಇದೆಲ್ಲ ಫ್ರೈ ಆದಮೇಲೆ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಆನಿಯನ್ಸ್, ನಂಗೆ ಈ ತರ ಚಟೀರ್ ಪಟೀರ್ ಅಂದ್ರೆ ಭಯ ಆಗುತ್ತೆ ತಾನೆ? ಹೌದು, ಅದಕ್ಕೆ ದೂರ ಹೋಗ್ತಿದೆ. ಮುಂದೆ ಬರ. ಇದಕ್ಕೆ ಒಂದು 2 ಸ್ಪೂನ್ಸ್ ಘೀ. ನಾವು ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಅಷ್ಟು ಫ್ಲೇವರ್ ಸಿಗಲ್ಲ, ಅದಕ್ಕೇನೆ ಇವಾಗ ಹಾಕ್ತಾ ಇದ್ರೆ ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಇದು ಇವಾಗ ಫ್ರೈ ಆಗ್ತಾ ಇರಲಿ. ಸೈಮಲ್ಟೇನಿಯಸ್ ಆಗಿ ನಾವಿವಾಗ 1 ಲೋಟ ಅಕ್ಕಿ ತೊಗೊಂಡಿದ್ದೀವಲ್ಲ, 2 ಲೋಟಕ್ಕೆ ನಾವು ನೀರು ಬಾಯ್ಲ್ ಮಾಡಬೇಕು. ಲೋಟ ನೀರು ಹಾಕಿದ್ದೀವಿ, ಅದು ಬಾಯ್ಲ್ ಆದಮೇಲೆ ಅದಕ್ಕೂ ಪಲಾವ್ ಸಾಮಾನೆಲ್ಲ ಹಾಕ್ಕೋಬೇಕು. ನೋಡು, ಆಯಿಲ್ ಜೊತೆ ನಾವು ಹಾಕಿಲ್ಲ, ಅದಕ್ಕೆ ಈಗ ಎಲ್ಲೋ ಕಲರ್ ಬಿಟ್ಕೊಂತದೆ. ಆಯಿಲ್ ಜೊತೆ ಗೀ ಮಿಕ್ಸ್ ಆಗಿಬಿಟ್ರೆ ಅದು ಫ್ಲೇವರ್ ಸಿಗಲ್ಲ. ಈಗ 3 ಮೆಣಸಿನ್ಕಾಯಿ. ಏನು ಫ್ರೈಡ್ ಆನಿಯನ್ಸ್ ಯಾವಾಗ ಹಾಕೋದು? ಫ್ರೈಡ್ ಆನಿಯನ್ಸ್ ಆಮೇಲೆ ಹಾಕೋದು. ಇನ್ನ ಎಷ್ಟೊತ್ತು ಫ್ರೈ ಮಾಡೋದು? ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೌನ್ ಆಗಬೇಕು. ಇವಾಗ ಅಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ. ಸೊ ಇವಾಗ ಇದಕ್ಕೆ ಹಂಗೆ ಇದು ಮಾಡ್ತಾರೋ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಎಷ್ಟು ಸೌಂಡ್ ಮಾಡ್ತೀಯ? ಸೌಂಡ್ಗೆ ಬೇಜಾರಾಗ್ಬಿಡುತ್ತೆ. ತಗೋ ಹಾಕೋ. ಹಂಗ ಅದನ್ನ ಕೊಡಿಲಿ, ಇದನ್ನ ಕೊಡಿಲಿ. ಹಾಕು. ಎಷ್ಟು ಹಾಕು.
ಅಷ್ಟಲ್ಲ, ಇನ್ನ ಜಾಸ್ತಿ ಹಾಕ್ಬೇಕು. 2 ಸ್ಪೂನ್ಸ್. ಸಾಕು, ತಗೋ. ಮಿಕ್ಸ್ ಮಾಡು ನೀಟಾಗಿ. ಅದು ಅಂಟ್ಕೋಬಾರ್ದು, ಸ್ಟಿಕ್ ಆಗಬಾರ್ದು. ಸ್ಟಿಕ್ ಆಗಿದೆ ಆಲ್ರೆಡಿ. ಅದನ್ನೇ ಬಿಡಿಸು, ನೀಟಾಗಿ ಸ್ಟರ್ ಮಾಡು. ತಿರುಗಿಸೋದು. ತಿರುಗಿಸು. ಆಯ್ತು, ಇದು ಕಮ್ಮಿ ಮಾಡು. ಇವಾಗ ಅಲ್ಲಿ ಇದೆಲ್ಲ ಹಾಕ್ಬೇಕು, ಅದಕ್ಕೆ ಪಲಾವ್ ಸಾಮಾನು. ವಾಟರ್ ಬಾಯ್ಲ್ ಆಗ್ತಾಯಿದೆ. ಸಾಕಾಯ್ತು. ಅದು ಹಾಕ್ಬೇಕಿನ್ನ. ಅದನ್ನ ಬಿಡು, ಇದನ್ನ ಬಿಡು. ಅದನ್ನ ಎತ್ಕೋ ಬಾಕ್ಸು. ಎಲ್ಲ ಸ್ವಲ್ಪ ಎರಡೆರಡು ಹಾಕು. ಸೋಂಪು 1 ಇಡಿ ಹಾಕೋ, ಒಂದಿಷ್ಟು. ಏಲಕ್ಕಿ 1-2. ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಳಿ. ಇದು ಮರಾಠಿ ಮೊಗ್ಗು. ಆ್ಯಕ್ಚುಲಿ ಪಲಾವ್ ಎಲ್ಲ ಅಷ್ಟೇ ಅನಿಸುತ್ತೆ. ಇದು 2 ಇತ್ತು, ಇಲ್ಲಿ ಹಾಕ್ದಲ್ಲಿ ಖಾಲಿ. ಇಲ್ಲೊಂದಿದೆ ಹಾಕು. ಬರೀ ಪಟಾಕಿ ಸೌಂಡೇ ಇರುತ್ತೆ ಈ ವ್ಲಾಗಲ್ಲಿ. ಹಾಕಿದ್ದೀನಿ ಬಿಡು, ಚಕ್ಕೆ ಅಷ್ಟೇ. ಸ್ಟಾರ್ ಹಾಕು. ಏಲಕ್ಕಿ 1. ಸಾಕು, ಬಾಯ್ಲ್ ಆಗ್ತದೆ. ಏಲಕ್ಕಿ 3 ಆಯ್ತು. ಅದು ಚಿಪ್ಪೆ ಯಾಕೆ ಹಾಕ್ದೆ ನಾನು? ಅದನ್ನ ಟೀಗೆ ಹಾಕೋಣ ಅಂತ ಇಟ್ಕೊಂಡಿದ್ದು. 1 ಸ್ಪೂನ್ ಆಯಿಲ್ ಹಾಕೋ ಅದರಲ್ಲಿ. ಬಾಯ್ಲಿಂಗ್ ವಾಟರ್ಗೆ ಆಯಿಲ್ ಹಾಕು ಸ್ವಲ್ಪ. ಸಾಕು, ಕ್ಲೋಸ್ ಮಾಡು. ಚೆನ್ನಾಗಿ ಬಾಯ್ಲ್ ಹಾಕಿ. ಸೊ ಇದು ನಿಂಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇದಾಗಿದೆ ಅಂತ. ನೋಡಿಲಿ, ಈ ತರ ಆಯಿಲ್ ಸಪ್ರೇಟ್ ಆಗುತ್ತಲ್ಲ. ಆಯಿಲ್ ಸಪ್ರೇಟ್ ಆಗಿದೆ ತಾನೆ? ಮತ್ತೆ ಆಯಿಲ್ ಇಲ್ಲಿ ಸಪ್ರೇಟ್ ಆಗಿ ಬಿಟ್ಟಿದೆ ತಾನೆ ಆನಿಯನ್ ಇಂದ. ನೋಡಿ ಇಲ್ಲೆಲ್ಲ ಬಿಟ್ಕೊಂಡಿಲ್ವಾ? ಅವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ. ಓಕೆನಾ? ಇವಾಗ ಟೊಮೊಟೊ ಪ್ಯೂರಿ ಹಾಕು. ಅದನ್ನ ಬಿಡು ಸೈಡಿಗೆ. ನೀಟಾಗಿ ರುಬ್ಬಿದ್ಯಾ? ನಾನು ಹೇಳ್ದಂಗೆ ರುಬ್ಬಿದ್ಯಾ ಬಿಡು. ಇದ್ರಲ್ಲೂ ಆಯಿಲ್ ಸಪ್ರೇಟ್ ಆಗಬೇಕು. ಅಲ್ಲಿ ತನಕ ಬಿಟ್ಬಿಡು, ಅದ್ರ ಪಾಡಕ್ಕೆ ಅದಾಗ್ಲಿ. ಅದು ವಾಟರ್ ಬಾಯ್ಲ್ ಆಗ್ತದೆ ತಾನೆ? ಕೈ ಅಡ್ಡ ಬರ್ತದೆ. ರೈಸ್ 80% ಬಾಯ್ಲ್ ಆಗಿರ್ಬೇಕು. ಅದು ಹಾಕ್ಬಂಗಿಲ್ಲ. ನೋ, ಹಾಕ್ಬೇಡ. ರೈಸ್ ನ ಕರೆಕ್ಟ್ ಮಾಡೋದು ಬೇಡ. ಯಾವ ಸ್ಪೂನ್ ಅದು? ಗೀದು. ಅಯ್ಯೋ, ಗೀದು. ಸರಿ, ಫುಲ್ ಸಮ ಮಾಡು. ಅಲ್ಲಿ ಸಾಲ್ಟ್ ಎತ್ಕೊ ಪುಟಾಣಿ ಡಬ್ಬ. ಸಾಲ್ಟ್ ನಾನೇ ಹಾಕ್ತೀನಿ ನೋಡಿ. ಈಗ 1/2 ಸ್ಪೂನ್ ಅಷ್ಟೇ ಹಾಕ್ಬೇಕು. ಇಲ್ಲಿ ನಾವು ಗ್ರೇವಿಲಿ ಹಾಕಿರ್ತೇವೆ. ಇಷ್ಟು ಬೇಕು ಅಷ್ಟು ವಾಟರ್ಗೆ ಹಾಕೋ ಅಷ್ಟೇ, ಇನ್ನು ಹಾಕ್ಬೇಡ. ಅದಕ್ಕೆ ಇವಾಗ ನಾವು ಪುದೀನ ಮತ್ತೆ ಕಸ್ತೂರಿ ಮೇಥಿ ಹಾಕ್ಬೇಕು. ಫ್ರಿಜ್ಜಲ್ಲಿ ಕಸ್ತೂರಿ ಮೇಥಿ ಎತ್ಕೋ. ಏನು ಫ್ಲೇವರ್ ಇದು? ಅದು ಮೆಂತ್ಯನ ಒಣಗಿಸಿರ್ತಾರೆ, ಅದೇ ಕಸ್ತೂರಿ ಮೇಥಿ. ಇನ್ನೊಂಚೂರು ಹಾಕು ಅಷ್ಟೇ. ನಾನು ನಿನ್ನ ಕೈಯಲ್ಲಿ ಇದ್ದಿದ್ದು. ಲೋ, ಸಾಕು, ಹಾಕ್ಬೇಡ. ಅದನ್ನಲ್ಲೇ ಇಡು. ಸೊ ಇದು ನೋಡು, ವಾಟರು ಆಯಿಲ್ ಎಲ್ಲ ಸಪ್ರೇಟ್ ಆಗ್ತದೆ ಇದ್ಲೂ. ಸೊ ಈಗ ನಾವು ಮಸಾಲೆ ಹಾಕ್ಬೇಕು. ಏನಕ್ಕೆ ಡೈರಿ ಮಿಲ್ಕ್ ಹಾಕ್ತೀಯಾ? ನೋಡೋಣ ಏನು ಸ್ವಲ್ಪ ಏನು ಟೇಸ್ಟ್. ನಾನಂತೂ ತಿನ್ನಲ್ಲ. ಯಾರಿಗೂ ಗೊತ್ತೇ ಆಗಲ್ಲ. ಇನ್ನ ತಿನ್ನ. ಅನ್ನ ಸಿಮ್ಮಲ್ಲಿರ್ಲಿ. ಗೈಸ್, ಇದು ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ. ಈಗ 1 ಸ್ಪೂನ್ ಕೊರಿಯಾಂಡರ್ ಪೌಡರ್, ಮತ್ತೆ ಇದು ಬಿರಿಯಾನಿ ಮಸಾಲ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ. ನಾನು ಆಲ್ರೆಡಿ 3 ಮೆಣಸಿನ್ಕಾಯಿ ಹಾಕಿದ್ದೇನೆ. ಗರಂ ಮಸಾಲ, ಅದಕ್ಕೆ 1 ಸ್ಪೂನ್ ಹಾಕಿದ್ಯಲ್ವಾ?
ಆಯಿಲ್ ಎಲ್ಲ ಬಿಟ್ಕೊಂಡಿದೆ ತೋರಿಸು. ಈಗ ನಾವು ಕರ್ಡ್ ಹಾಕ್ಬೇಕು ಸ್ವಲ್ಪ. ಆಲ್ರೆಡಿ ಟೊಮ್ಯಾಟೊ ಹುಳಿ ಇರುತ್ತೆ, ಸೊ ಇಷ್ಟೇ ಸಾಕು. ಕ್ರೀಮ್ ತರ ಆಯ್ತದ ಈಗ. ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿ ರೈಸ್ 80% ಅಷ್ಟೇ ಕುಕ್ ಆಗ್ಬೇಕಾ? ಆಗಿದೆ ಅದು. ನೀರೆಲ್ಲ ಇದು ಮುಟ್ಕೊಬೇಕಲ್ಲ. ಮತ್ತೆ ಈಗ ಚಾಪ್ ಮಾಡಿರೋ ಪುದೀನ ಮತ್ತೆ ಕೊತ್ತಂಬರಿ ಹಾಕ್ಬೇಕು. ಎಲ್ಲ ಆಗಿದೆ. ಇವಾಗ ಫ್ರೈಡ್ ಪನ್ನೀರ್ ಮತ್ತೆ ಫ್ರೈಡ್ ಆನಿಯನ್ಸ್ ಚೂರ್ ಹಾಕೋಬೇಕು. ಫ್ರೈಡ್ ಆನಿಯನ್ಸ್, ಇದು ಸ್ವಲ್ಪ ಆನಿಯನ್ಸ್ ಆಮೇಲೆ ಲಾಸ್ಟಲ್ಲಿ ರೈಸ್ ಮಿಕ್ಸ್ ಮಾಡುವಾಗ. ಇವಾಗ ಪನ್ನೀರ್ ತುಂಬ ಸೀಸ್ಬೇಡಿ, ಈ ಥರ ಆಗಿದ್ರೆ ಸಾಕು. ಹಿಂಗೆ ಹಿಂಗೆ ಫ್ಲಫಿ ಆಗಿದ್ರೆ ಹೆಂಗೆ ಕಾಣಿಸ್ತಾ ಇದೆ? ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನಕ್ಕೆ ತಿಂದ ಮೇಲೆ ಹೇಳ್ಬೇಕು ಅದನ್ನು. ಸರಿ, ನಾವು ರೈಸ್ ಆದ್ಮೇಲೆ ಸಿಗ್ತೀವಿ. ಬಾಯ್ ಗೈಸ್. ಇದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಒಂಚೂರು ನೀರು ಹಾಕೋತಾ ಇದೀವಿ. ಕ್ಯಾಮ್ರಾಗ ನಿನ್ನ ಕೈಯೇ ಬರ್ತದೆ, ಈ ಕಡೆಯಿಂದ ಹಾಕು. ಸೊ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಬಿಟ್ಟರೆ ಗ್ರೇವಿ ಥರ ಆಗುತ್ತೆ. ಆ್ಯಂಡ್ ರೈಸ್ ಮುಚ್ಚಿದ್ದೀವಿ ಸ್ವಲ್ಪ, ಸಾಕು. ರೈಸ್ ಇವಾಗ ಇದು ರೆಡಿ ಇದೆ. ರೈಸ್ ಕೂಡ ಓಪನ್ ಮಾಡಿ ನೋಡೋಣ. ಆಲ್ಮೋಸ್ಟ್ ರೆಡಿ ಇದೆ. ವಿಡಿಯೋಲಿ ಡಿಪೋ ಅಕ್ಕಿ ಥರ ಕಾಣಿಸ್ತೈತೆ. ಫುಲ್ ಬೆಂದೋಗಿದೆ ಅನ್ಸುತ್ತೆ, ಅದಕ್ಕೆ. ಯಾವ ಅಕ್ಕಿ ಆದ್ರೆ ಏನು ತಿನ್ನೋದನ್ನ ತಾನೇ ಬಿಡು. ಬಾಸ್ಮತಿ ರೈಸ್ ಆಗಿದೆ. ಸೊ ಈಗ ನಾವು ಮಿಕ್ಸ್ ಮಾಡೋದೊಂದೇ ಬಾಕಿ. ಮಿಕ್ಸ್ ಮಾಡಿ ಆನಿಯನ್. ಗೈಸ್, ಇದು ಕೇಸರಿ ಮತ್ತೆ ನೀರು, ಇದು ಜಸ್ಟ್ ಕಲರಿಂಗೋಸ್ಕರ. 1 ಲೇಯರ್ ನಾವು ರೈಸ್ ಹಾಕಿದ್ವಿ. ಇವಾಗ ಅಲ್ಲಲ್ಲಿ ಒಂದೊಂದು ಡ್ರಾಪ್ ಹಾಕೋದಷ್ಟೇ. ಇದು ಡ್ರಾಪ್ ಅಂದ್ಬಿಟ್ಟು ಜಾಸ್ತಿನೇ ಬಿದ್ದೋಯ್ತು. ಇದಾಕಿ ಈಗ ಗ್ರೇವಿ. ಹಂಗೆ ರೈಸ್ 1 ಲೇಯರ್, ಗ್ರೇವಿ 1 ಲೇಯರ್ ಮಾಡಿ ಅದಾದ್ಮೇಲೆ ನಾವು ಸಿಗ್ತೇವೆ. ಗೈಸ್, ಈಗ ಲಾಸ್ಟ್ ಪಾರ್ಟ್, ಫ್ರೈಡ್ ಆನಿಯನ್ಸ್. ಸೊ ಪನ್ನೀರ್ ಬಿರಿಯಾನಿ ಫ್ರಮ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ರೆಡಿ. ತಿನ್ಬಿಟ್ಟು ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ಗೈಸ್, ಬಿರಿಯಾನಿ ಇಸ್ ರೆಡಿ. ತಿನ್ಬಿಟ್ಟು ಹೇಳು. ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಅವ್ನು ಇನ್ನೂ ಬಂದಿಲ್ಲ, ಸೊ ನಾವೇ ತಿಂತಾ ಇದ್ದೀವಿ. ಅವನು ಆಮೇಲೆ ಬರ್ತಾನೆ. ಪನ್ನೀರ್ ಹೆಂಗಿದೆ ಟೇಸ್ಟ್ ಗೊತ್ತಾಗ್ತದೆ. ಒಂದು ನಿಮಿಷ ಜಾಸ್ತಿ ತಿನ್ನು. ಹೆಂಗಿದೆ? ಸಕ್ಕದಾಗಿದೆ. ನೀನು ಹೇಳೋ. ಮೆಣಸಿನ್ಕಾಯಿ ಪುಟ ಕೊಡೋ. ಮೈಲ್ಡ್ ಆಗಿ ಹೈದರಾಬಾದಿ ಪನ್ನೀರ್ ಬಿರಿಯಾನಿ ಆಗೋಗಿದೆ. ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾವಿಬ್ರು ಸೇರ್ಕೊಂಡು ಮಾಡಿರೋದು, ಮಾಡಿಸಿರೋದು, ಹೇಳ್ಕೊಟ್ಟೆ. ಗೈಸ್, ನಮ್ಮ ಫ್ರೆಂಡ್ ಈಗ ಬಂದಿದ್ದಾನೆ. ಎಲ್ಲ ನಾವು ತಿಂದೆಲ್ಲ ಆದ್ಮೇಲೆ ಹೇಗಿದೆ? ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಮೇಘನಾಸ್ ಬಿರಿಯಾನಿ ಫೀಲ್ ಬರ್ತಾ ಇದೆ. ಬಟ್ ಅನ್ನ ಒಂಚೂರು ಇದಾಗಬೇಕಾಗಿತ್ತಾ?
ನನ್ನ ಪ್ರಕಾರ ಒಂಚೂರು ಅನ್ನ ಬೇಯಬೇಕಿತ್ತು ಅನ್ಸ್ತಾ ಇದೆ, ದಪ್ಪ ಫೀಲ್ ಆಗ್ತಾ ಇದೆ. ಮೇ ಬಿ ಅನ್ನದ ಮಿಸ್ಟೇಕ್ ಅಥವಾ ಇನ್ನ ಬೇಯಿಸಿಲ್ಲೋ ಗೊತ್ತಿಲ್ಲ. ಅದು ಬಿಟ್ರೆ ಪರ್ಫೆಕ್ಟ್ ಆಗಿದೆ. ಓಕೆ, ಬಾಯ್ ಬಾಯ್ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.